ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರಿಗೆ 10% ಪಿಂಚಣಿ ಹೆಚ್ಚಳದ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಸೊ ಆಲ್ರೆಡಿ ತಮ್ಗೆ ಗೊತ್ತಿರೋ ವಿಷಯ. ಈಗ ಕೇಂದ್ರದ ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ವೇತನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಸರ್ ಅವರು ನೀಡಿರುವ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಹಾಗಾಗಿ ಈಗ ಕೇಂದ್ರದ ಮಾದರಿಯಲ್ಲಿ ವೇತನವನ್ನು ನೀಡಿದರೆ ನಮ್ಮ ನಿವೃತ್ತಿ ನೌಕರರಿಗೂ ಮತ್ತು ಪಿಂಚಣಿದಾರರಿಗೂ ಕೂಡ ಕೇಂದ್ರದ ಮಾದರಿಯಲ್ಲಿಯೇ DA ಮತ್ತು DR ಏರಿಕೆ ಆಗುತ್ತೆ ಅನ್ನೋದು ಒಂದು ಹೋಪ್ ಇದೆ. ಸೊ ಏರಿಕೆ ಆಗಿದ್ದಲ್ಲಿ ಮತ್ತೆ ಸ್ಕೇಲ್ಸ್ ಏನಿದೆ, ನಿಮ್ಮ ಟೋಟಲ್ ಗ್ರಾಸ್ ಪೆನ್ಷನ್ ಆಗಲಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸ್ಯಾಲ್ರಿ ಆಗಿ ಗ್ರಾಸ್ ಸ್ಯಾಲ್ರಿ ಎಲ್ಲವೂ ಕೂಡ ಚೇಂಜಸ್ಗಳಾಗುತ್ತೆ. ಬನ್ನಿ ಮೊದಲಿಗೆ ಈಗ ನಿವೃತ್ತಿ ನೌಕರರಿಗೆ 10% ಪಿಂಚಣಿ ಹೆಚ್ಚಳದ ಬಗ್ಗೆ ಏನಿದೆ ಮಾಹಿತಿ ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ, ಕರ್ನಾಟಕ ಸರ್ಕಾರಿ ನಿವೃತ್ತಿ ನೌಕರರಿಗೆ 10% ಪಿಂಚಣಿ ಹೆಚ್ಚಳದ ಒಂದು ಹೊಸ ಅಪ್ಡೇಟ್. ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರ ಸಂಘಗಳು ಹಾಗೂ ವಿವಿಧ ಪಿಂಚಣಿದಾರರ ಸಂಘಟನೆಗಳು 10% ಹೆಚ್ಚುವರಿ ಪಿಂಚಣಿ ಹೆಚ್ಚಳಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿವೆ. ಆದರೆ ಪ್ರಸ್ತುತ ಕರ್ನಾಟಕ ಸರ್ಕಾರದಿಂದ ಎಲ್ಲ ಪಿಂಚಣಿದಾರರಿಗೆ 10% ಹೆಚ್ಚಳ ಘೋಷಣೆ ಮಾಡಿರುವ ಅಧಿಕೃತ ಆದೇಶ ಇನ್ನೂ ಕೂಡ ಹೊರಬಂದಿಲ್ಲ. ಆದರೆ ರಾಜ್ಯ ಸರ್ಕಾರವು ಇತ್ತೀಚೆಗೆ ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ 14.25%ರಿಂದ 15.75ಕ್ಕೆ ಹೆಚ್ಚಿಸಿದೆ. ಇದು 2026 ಜನವರಿ 1ರಿಂದ ಅನ್ವಯವಾಗಲಿದೆ. ಈ ಹೆಚ್ಚಳವು ಲಕ್ಷಾಂತರ ನಿವೃತ್ತಿ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಲಾಭವಾಗಲಿದೆ. ಇದಲ್ಲದೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳ ಅನ್ವಯ ಈಗಾಗಲೇ ಪಿಂಚಣಿಗಳ ಪರಿಷ್ಕರಣೆ ಜಾರಿಯಾಗಿದೆ. 2024 ಆಗಸ್ಟ್ 1ರಿಂದ ಪಿಂಚಣಿಯಲ್ಲಿ ಗಣನೀಯ ಏರಿಕೆ ನೀಡಲಾಗಿದೆ ಎಂದು ಸರ್ಕಾರ ತಿಳಿಸಿತ್ತು. ಆದರೆ ಈಗ 10% ಪಿಂಚಣಿ ಹೆಚ್ಚಳ ಘೋಷಣೆ ಆದಷ್ಟು ಬೇಗ ಆಗಲಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.